ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಗೌರಿ ಶಂಕರ ನಾಡಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಲವ್ ಫೀಲಿಂಗ್ ಹೆಚ್ಚಾಗೋದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ ಅಂತ ಕೋಳಿ ಹೇಳ್ತಾ ಇರ್ತಾನೆ. ನೀವೇನು ಯೋಚನೆ ಮಾಡಬೇಡಿ, ನಾನು ಮಾಡಿರೋ ಪ್ಲಾನ್ ಸರಿ ಮಾಡಿಬಿಟ್ರೆ ಅಣ್ಣ ಅದಕ್ಕೆ ಇಬ್ರು ಬೇಡ ಬೇಡ ಅಂದ್ರು ಹತ್ರನೇ ಇರ್ತಾರೆ ಅಂತ ಕೋಳಿ ಹೇಳ್ದಾಗ, ಅದೇನ್ ಪಿಲಿಯಾನು ಅಂತ ಮೊದ್ಲೇ ಹೇಳ ಚುರುಮುರಿ ಕೇಳ್ತಾನೆ. ಸೋಪ್ ಅಂಕಲ್, ಸೋಪು ಅಂತೇಳಿ ಸೋಪ್ ತೆಗೆದು ಕೈಯಲ್ಲಿ ಹಿಡ್ಕೊಂತಾನೆ ಕೋಳಿ. ಆನಂದ್, ಅಪ್ಪ ನನ್ ಬೆಳಗ್ಗೆನೆ ಸ್ನಾನ ಮಾಡಾಯ್ತು, ಯಾಕೆ ಸೋಪ್ ತಗೊಂಬಂದಿದ್ಯಾ ಹೇಳ್ತಾರೆ. ಅಯ್ಯೋ ಅದಕ್ಕಲ್ಲ ಅಂಕಲ್, ಹೇಳ್ತೀನಿ ಕೇಳಿ, ಇಡ್ಕೊಳ್ಳ ಸೋಪ. ಅವ್ವ ಸ್ನಾನಕ್ಕೆ ಹೋಗಿರ್ತಾರೆ. ಶಂಕರನು ಸ್ನಾನ ಮಾಡೋದಕ್ಕೆ ರೆಡಿ ಆಗ್ತಾ ಇರ್ತಾನೆ. ಆಗ ಶಂಕರ ಸ್ನಾನಕ್ಕೆ ಎಲ್ಲಿಗೆ ಹೋಗ್ಬೇಕು ಅಂತ ಕೇಳ್ತಾವನೆ. ಆಗ ನೀವು ಅದಕ್ಕೆ ಹೋಗಿರೋ ಕಡೆಗೆ ಕಳಿಸ್ತೀರಾ, ಸೋಪ್ ಐತಲ್ಲ ಸೋಪು ಅಂತ ಕೋಳಿ ಎಲ್ಲ ಪ್ಲಾನ್ ನ ವಿವರಿಸ್ತಾ ಹೋಗ್ತಾನೆ. ಕೇಳಿಸ್ಕೊಂಡ ಆನಂದ್, ನಿಮ್ಮ ಐಡಿಯಾ ತುಂಬಾ ಚೆನ್ನಾಗಿದೆ ಕಣಪ್ಪ, ಏನ್ ಕೆಲ್ಸ ನಂದು ಮತ್ತೆ ವಿಜಿದು. ಆನಂದ್ ಹೇಳ್ತಾರೆ, ಕಡೆ ಶಂಕರ ಮತ್ತೆ ಭುವಿ ಇರ್ತಾರೆ. ಬ್ಯಾಡ್ ಬಾಯ್ ಇನ್ನು ಸ್ನಾನ ಮಾಡಿಲ್ವಾ ಅಂತ ಕೇಳ್ತಾಳೆ. ಅಯ್ಯೋ ಬ್ಯಾಡ್ ಬಾಯ್ ಎಲ್ಲ ಡೆವಿಲ್ ಅಂತ ಶಂಕರ ಹೇಳ್ದಾಗ, ಆಯ್ತು ಓವರ್ ಆಗಿ ಆಡ್ಬೇಡ ಸುಮ್ನಿರು, ನನ್ಗೂ ಗೊತ್ತು ಬ್ಯಾಡ್ ಬಾಯ್ ಅಂತಾನೆ ನೆನ್ಪಾಗುತ್ತೆ, ನಾನೇನ್ ಮಾಡ್ಲಿ, ಹೋಗ್ಲಿ ಬಿಡು. ಇಲ್ಲ ಅಂಕಲ್ ಸ್ನಾನ ಮಾಡಿಲ್ವಾ ಭುವಿ ಕೇಳಿದಾಗ, ಹುಲಿ ಸಿಂಹ ಎಲ್ಲ ಯಾವಾಗ ಸ್ನಾನ ಮಾಡ್ತವೆ ಅಂತ ಅವಕ್ಕೆ ಗೊತ್ತಿರೋದಿಲ್ಲ, ಅವು ಒಂಥರ ಹಂಗೆ ಅಂತ ಶಂಕರ ಹೇಳ್ತಾನೆ. ಗಬ್ಬು, ನಾನು ನೋಡು ಗುಡ್ಗರ್ಲು, ಬೇಗ ಇದ್ದು ಸ್ನಾನ ಮಾಡಿ ರೆಡಿ ಆಗಿದ್ದೀನಿ. ಹೇಳಿದ್ರಲ್ಲ ಮೇಡಮ್, ನೋಡ್ತಾ ಇರಿ, ಇವಾಗ ಹೇಳಿದ್ರಲ್ಲ ನೋಡಿ ಹೋಗಿ ಹೆಂಗ್ ಸ್ನಾನ ಮಾಡ್ಕೊಂಡ್ ಬರ್ತೀನಿ ಅಂತ ಶಂಕರ ಹೇಳ್ದಾಗ, ಹಂಗೆಲ್ಲ ಹೋಗಿ ಬರೋದ್ ಬೇಡ, ನೀಟಾಗಿ ಸ್ನಾನ ಮಾಡ್ಕೊಂಡ್ ಬಾ ಅಂತ ಭುವಿ ಹೇಳ್ತಾಳೆ. ಬಾಸ್ ಅಂತ ಶಂಕರ ಹೇಳ್ತಾನೆ. ಈ ಟೈಮ್ ಗಲ್ಲಿಗೆ ವಿಜಿ ಟವಲ್ ತಗೊಂಡ್ ಬರ್ತಾ ಇರುವಾಗ, ಮೇಡಮ್ ಇಲ್ಲಿ ಸ್ನಾನದ ಮನೆ ಎಲ್ಲಿದೆ, ಈ ಕಡೆ ನೀವು ಹೋಗಿ ಅಂತ ಹೇಳಿ ಶಂಕರನ್ನ ಗೌರಿ ರೂಮ್ಗೆ ವಿಜಿ ಕಳಿಸ್ತಾರೆ. ಟೈಮಿಗೆ ಆನಂದ್ ಅಲ್ಲಿಗೆ ಬಂದ್ಬಿಟ್ಟು, ಆಹಾ ವಿಜಿ, ಪ್ಲಾನ್ ವರ್ಕೌಟ್ ಆದ್ರೆ ಅವರಿಬ್ರು ಪ್ರೇಮದ ಕಡಲಲ್ಲಿ ತೇಲಾಡ್ತಿರ್ತಾರೆ. ಆನಂದ್ ಹೇಳಿದಾಗ, ಹೌದು ಅಪ್ಪಾಜಿ, ಗೌರಿ ಮತ್ತೆ ಶಂಕರನ್ನ ಒಂದ್ ಮಾಡೋ ಪ್ಲಾನ್ ಎಲ್ಲ ಒಂಥರ ಖುಷಿ ಕೊಡ್ತಾ ಇದೆ. ವಿಜಿ ಹೇಳ್ತಾಳೆ, ಹೌದಮ್ಮ, ಇಬ್ರು ಒಂದು ಆಗ್ಬಿಟ್ರೆ ಅಷ್ಟೇ ಸಾಕು. ಆನಂದ್ ಹೇಳ್ತಾರೆ. ಇನ್ನೊಂದ್ ಕಡೆ ಗೌರಿ ಸ್ನಾನ ಮಾಡ್ಕೊಂಡ್ ಬರ್ತಾ ಇರ್ತಾಳೆ. ಕಾಲ ಹತ್ರನೇ ಸೋಪಿರೋದ್ ನೋಡ್ದೆ ಅದ್ರ ಮೇಲೆ ಕಾಲಿಟ್ಟು ಇನ್ನೇನ್ ಬೀಳೋ ಅಷ್ಟರಲ್ಲಿ ಶಂಕರ ಓಡೋಗಿ ಗೌರಿನ ಹಿಡ್ಕೊಂತಾನೆ. ಕಡೆ ಅದನ್ನ ನೋಡ್ಕೊಂಡು ಆನಂದ್ ಮತ್ತೆ ವಿಜಿ ಇಬ್ರು ತುಂಬಾ ಖುಷಿ ಪಡ್ತಾ ಇರ್ತಾರೆ. ಒಂದ್ ಕಡೆ ಪಾರ್ವತಿ ಫೋಟೋ ಓಪನ್ ಮಾಡಿ ನೋಡಿದಾಗ ಅದ್ರಲ್ಲಿ ಭೈರಾದೇವಿ ಮತ್ತೆ ಶಂಕರ ಇರ್ತಾರೆ. ಅದನ್ನ ನೋಡಿ ಪಾರ್ವತಿ ತುಂಬಾ ಶಾಕ್ ಆಗ್ತಾಳೆ. ಅಯ್ಯೋ ಪಾರ್ವತಿ, ಇದು ನೀನ್ ಇಷ್ಟಪಟ್ಟಿದ್ ಫೋಟೋವೆ ಅಂತ ಭೈರಾದೇವಿ ಹೇಳ್ತಾಳೆ. ಖುಷಿನ ತಡ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅಂತ ಹೇಳ್ದಲ್ಲವಾ, ನಿಜವಾಗ್ಲೂ ನನಗೆ ಖುಷಿನ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಎಂತ ಉಡುಗೊರೆ ಕೊಟ್ಟಿದೀಯ ನೀನ್ ನನಗೆ ಪಾರ್ವತಿ, ಏನಾಯ್ತು ಅಂತ ಭೈರಾದೇವಿ ಕೇಳಿದಾಗ, ಈ ಫೋಟೋ ಅಂತ ಪಾರ್ವತಿ ಹೇಳ್ತಿರುವಾಗ, ಪಾರ್ವತಿ ಈ ಫೋಟೋವೆ ನಂದು, ನನ್ನ ಎತ್ ಮಗಂದು, ಯಾಕೆ ಸಂದಾಕಿಲ್ವೇ, ಇಷ್ಟೊಂದ್ ಫೋಟೋದಲ್ಲಿ ಇದೇ ಸಂದಾಗಿದೆ ಅಂತ ಆರ್ಸಿ ಕಳ್ಸಿದ್ಯಲ್ಲವಾ. ಭೈರಾದೇವಿ ಹೇಳ್ತಿರ್ಬೇಕಾರೆ, ಅಮ್ಮವ್ರೆ ಅದು ಪಾರ್ವತಿ ಅಂತ ಬರ್ಬೇಕಾದ್ರೆ, ಪಂಕಜ ಏನೇನೋ ಮಾತಾಡಕ್ ಹೊರಟಿದ್ಯಲ್ಲ, ಇದು ನಂದು ನನ್ ಮಗಂದು ಫೋಟೋ, ಹೇಳ್ ಸುನಂದ, ನಂದು ನನ್ ಮಗಂದು ಫೋಟೋ ಸಂದಾಗಿದೆಯೇ ಅಂತ ಭೈರಾದೇವಿ ಕೇಳ್ತಾಳೆ. ಸುನಂದ ಸಂದಾಗಿದೆ ಅಂತ ಹೇಳ್ತಾಳೆ. ತುಂಬಾ ದಿನದಿಂದ ಅನ್ಕೊಂಡಿದ್ದೆ, ನಂದು ನನ್ ಮಗ ಭೈರವಂದು ಒಂದ್ ಫೋಟೋ ಮಾಡಿ ಹಾಲಲ್ಲ ದೊಡ್ಡದಾಗ ಹಾಕ್ಬೇಕು ಅಂತ ಹಾಕಿಸ್ಬಿಟ್ಟಿದ್ಯಾ, ನಿನಗೆ ಯಾವಾಗ್ಲೂ ನಾನು ಕೃತಜ್ಞಳಾಗಿರ್ತೀನಿ. ಎಷ್ಟು ಸಂದಾಗೈತಿ ಫೋಟೋ, ಯಾರಾದ್ರೂ ಕಣ್ಗಿಣ್ಣು ತಗ್ಲುಬಿಟ್ಟಾಯ್ತು, ದೃಷ್ಟಿ ತೆಗಿತೀನಿ ಇರು ಅಂತ ಹೋಗ್ಬಿಟ್ಟು ಅದಕ್ಕೆ ಭೈರಾದೇವಿ ಫೋಟೋಗೆ ದೃಷ್ಟಿ ತೆಗಿತಾಳೆ. ನಂದ ಗುಂಡ ಏನೋ ಕರೀತದ ನೋಡವ, ಪಂಕು ಒಂದೆರಡು ಲೋಟ ಮಜ್ಜಿಗೆ ತಗೊಂಬರವ ಅಂತ ಸುನಂದನ್ನು ಮತ್ತೆ ಪಂಕನ್ನು ಇಬ್ರನ್ನು ಭೈರಾದೇವಿ ಕಳಿಸ್ತಾಳೆ. ಭೈರಾದೇವಿ ಫೋಟೋನ ಪಾರ್ವತಿ ಕೈ ಕೊಟ್ಟು ಎಷ್ಟು ಸಂದಾಗೈತೆ ಅಂತ ಹೇಳಿ ಆ ಫೋಟೋಕ್ಕೆ ಮುತ್ತು ಕೊಟ್ಟು ಅಲ್ಲಿಂದ ಹೊರಟೋಗ್ತಾಳೆ ಭೈರಾದೇವಿ. ಆದ್ರೆ ಪಾರ್ವತಿ ಮಾತ್ರ ಕಣ್ಣೀರಾಗ್ತಾ ಅಲ್ಲೇ ನಿಂತಿರ್ತಾಳೆ. ಕಡೆ ಗೌರಿ, ಸರಿಯಾಗಿ ನೋಡ್ಕೊಂಡ್ ಬರ್ಬೇಕಂತ ಗೊತ್ತಾಗಲ್ವಾ, ಅಷ್ಟೇ ಮಾನ ಮರ್ಯಾದೆ ಏನು ಇಲ್ವೇನ್ರಿ ನಿಮಗೆ, ಹೆಣ್ಮಕ್ಳಿರೋ ಕಡೆ ಈ ತರ ಗೂಳಿ ತರ ನುಗ್ತಿರಲ್ಲ, ಕಾಮನ್ ಸೆನ್ಸ್ ಇಲ್ವಾ ಅಂತ ಗೌರಿ ಕೇಳ್ತಾಳೆ. ಯಾರಿಗೆ ಹೇಳ್ತಾ ಇದೀಯ ನೀನು, ನಿನ್ನೇನ್ ನೀನ್ ಬಾರಿ ಸುಂದರಿ ಅನ್ಕೊಂಡ್ಬಿಟ್ಟಿದ್ಯಾ, ಹೇಳ್ತಿದ್ದೆ ಅಂತ ಏನೋ ಹಿಡ್ಕೊಂಡ್ರೆ ಬಾಯಿ ಬಂದಂಗ್ ಮಾತಾಡ್ತಿದ್ಯಾ. ಶಂಕರ ಹೇಳ್ತಾನೆ, ಸೋಪ್ ಇಟ್ಟಿದ್ದಾರೆ ಅದಕ್ಕೆ ಜಾರ್ತು, ಅದನ್ನೇ ನಿನಿ ಬೇಕಾದಂಗ್ ಉಪಯೋಗಿಸ್ಕೊಂಡು ಈಗ ಬಿಲ್ಡಪ್ ಕೊಡ್ತಿದ್ಯಾ. ಗೌರಿ ಹೇಳಿದಾಗ, ಓ ಬುದ್ಧಿ ಏನಂತ ನನಗೆ ಸಂದ ಗೊತ್ತಿದೆ, ಇಟ್ಕೊಳ್ಳಿ ಅಂತ ಆಸೆ ನಿನಗಿರ್ಬೋದು, ಆದ್ರೆ ನನಗಿಲ್ಲ. ಸರಿ ಓಡಾಡುವಾಗ ನೆಲ ನೋಡ್ಕೊಂಡು ಓಡಾಡು, ಬಗ್ಗದೇ ಇಲ್ಲ, ನಾನು ಅಂತ ತಲೆ ಎತ್ಕೊಂಡು ನಡೆದ್ರೆ ಹೀಗೆ ಆಗೋದು ಅಂತ ಶಂಕರ ಹೇಳ್ತಾನೆ. ಆನಂದ್ ಗೌರಿ ಅಂತ ಕಿರ್ಚ್ಕೊಂಡು ಓಡ್ ಬರ್ತಾರೆ. ಏನಾಯ್ತಮ್ಮ ಗೌರಿ, ಜೋರ ಕಿರ್ಚ್ಕೊಂಡೆ ಅಂತ ಆನಂದ್ ಕೇಳ್ತಾರೆ. ಅಪ್ಪಾಜಿ ನನ್ ಪರ್ಮಿಷನ್ ಇಲ್ದೆ ನನ್ ರೂಮಿಗೆ ಬರೋದು ಅಲ್ದೆ ನನ್ ಜೊತೆ ಮಾಡ್ತಾ ಇದಾರೆ ಅಂತ ಗೌರಿ ಹೇಳ್ತಾಳೆ. ದೇವ್ರೆ, ಇದು ಮರ್ಯಾದಸ್ತ್ರ ಮನೆ ಅಪ್ಪ, ಸ್ನಾನದ ಮನೆಗೆ ಹೋಗ್ಬೇಕು ಅಂದ್ರೆ ಕೇಳ್ಕೊಂಡ್ ಹೋಗ್ಬೇಕಲ್ವಾ ಅಪ್ಪ. ಆನಂದ್ ಹೇಳ್ತಾ ಇರ್ತಾರೆ. ಆನಂದ್ ಮುಖನೇ ಶಂಕರ ಶಾಕಿಂದ ನೋಡ್ತಾ ಇರ್ತಾನೆ. ನಂದೇ ತಪ್ಪಾಯ್ತೇನೋ, ಅವ್ರು ಕೇಳ್ದಾಗ ಬೈ ಮಿಸ್ಟೇಕ್ ಆಗಿ ನಾನೇ ಕೈ ತೋರಿಸ್ಬಿಟ್ಟೆ, ಅವ್ರ ಆ ಕಡೆ ಹೋಗೋದ್ ಬಿಟ್ಟು ಈ ಕಡೆ ಬಂದಿದ್ದಾರೆ. ಇಲ್ಲವ್ರೆ ನೀವು ಬೇಜಾರಾಗ್ಬೇಡಿ, ಅಲ್ಲೇ ಇನ್ನೊಂದ್ ಸ್ನಾನದ ಮನೆ ಇದೆ, ಅಲ್ಲೋಗ್ ಮಾಡ್ಕೊಳ್ಳಿ. ವಿಜಿ ಹೇಳ್ದಾಗ, ಕರೆಕ್ಟ್ ಆಗಿ ಹೇಳ್ಬೇಕಲ್ವಾ ಮೇಡಮ್, ಇವ್ರನ್ನ ಅವ್ರ ರೂಮ್ ಒಳಗ್ ಬಂದಿದ್ದೀನಿ ಅಂತ ಆಪಾದನೆ ಹೊರಿಸ್ತಾ ಇದ್ದಾರೆ. ಜನ್ವೋ ಏನೋ ಅಂತ ಬಾತ್ರೂಮ್ ಕಡೆ ಶಂಕರ ಹೋಗ್ತಾ ಇರ್ಬೇಕಾರೆ, ನನ್ ರೂಮು ಅಂತ ಗೌರಿ ಜೋರ ಕಿರ್ಚ್ಕೊಂತಾಳೆ. ಶಂಕರ ಆಯ್ತು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಅವನಿಗಿನ್ ಮೇಲೆ ಈ ಕಡೆ ಬರಬಾರ್ದು ಅಂತ ಹೇಳ್ಬಿಡಿ ಅಂತ ಗೌರಿ ಹೇಳ್ತಾಳೆ. ವಿಜಿ ಹ್ಞೂ ಅಂತ ತಲೆ ಅಲ್ಲಾಡಿಸ್ತಾಳೆ. ಕೂಡ ಅಲ್ಲಿಂದ ಹೊರಟೋಗ್ತಾಳೆ. ಇನ್ನೊಂದ್ ಕಡೆ ಗಂಗಾ ಯಾರಿಗೋ ಫೋನ್ ಮಾಡ್ಬಿಟ್ಟು, ನಾನು ಹೇಳಿದ ಕೆಲಸ ಆಯ್ತಾ ಅಂತ ಕೇಳ್ತಾಳೆ. ಮೇಡಮ್ ಅಷ್ಟೇ ಆಫೀಸ್ ಒಳಗಡೆ ಹೋಗ್ತಾ ಇದ್ದೀನಿ, ಹೋದ್ಮೇಲೆ ನಂಬರ್ನ ಟ್ರೇಸ್ ಮಾಡಿ ನೋಡ್ತೀನಿ ಮೇಡಮ್, ಅಷ್ಟೊಂದು ಸುಲಭವಾಗಿ
ಮಾಡೋದೆಲ್ಲ ಕೆಲಸ ತುಂಬಾನೇ ರಿಸ್ಕಿ ಇದೆ ಆ ವ್ಯಕ್ತಿ ಹೇಳ್ದಾಗ ಪ್ಲೀಸ್ ಒಂದ್ ಸ್ವಲ್ಪ ಟ್ರೈ ಮಾಡಿ ಆಯ್ತಾ. ಗಂಗಾ ಹೇಳ್ದಾಗ ಸರಿ ಆಯ್ತು ಮೇಡಮ್ ಅಂತಾನೆ ಆ ವ್ಯಕ್ತಿ. ಟೈಮಿಗೆ ಗಂಗಗೆ ಇನ್ನೊಂದು ಫೋನ್ ಬರ್ತಾ ಇರುತ್ತೆ. ನಾನು ಆಮೇಲೆ ನಿಮ್ಗೆ ಫೋನ್ ಮಾಡ್ತೀನಿ ಅಂತ ಗಂಗಾ ಫೋನ್ ಕಟ್ ಮಾಡ್ತಾಳೆ. ಈಗ ಈ ಫೋನ್ ರಿಸೀವ್ ಮಾಡಿ ಹಲೋ ಹೇಳ್ರೋ ಅಂತ ಗಂಗಾ ಕೇಳ್ತಾಳೆ. ಓ ಸರಿ ಏನೋ ಮಿಸ್ ಆಗಿರ್ಬೋದು, ಆದ್ರೆ ಈ ಸರಿ ಮಾತ್ರ ಆಗೋದಕ್ಕೆ ಚಾನ್ಸೇ ಇಲ್ಲ. ಈ ಸಿನ ಎತ್ಬಿಡ್ತೀವಿ ಅಂತ ಹೇಳಿದಾಗ ತಡಿ ಸಾಕು ಅದೇನ್ ಪ್ಲಾನ್ ಅಂತ ಮೊದ್ಲು ಹೇಳ್ರೋ. ಮೇಡಮ್ ಅವರು ಕಾರಲ್ಲಿ ಹೋಗ್ತಾ ಇರುವಾಗ ಮೇಲೆ ದೂರದಿಂದ ಮೊಟ್ಟೆ ಎಸಿತೀವಿ. ಅವರಿಗೆ ಎದುರುಗಡೆ ಏನಾಗ್ತಿದೆ ಅಂತ ಗೊತ್ತಾಗಲ್ಲ. ಟೈಮಲ್ಲಿ ಡ್ರೈವರ್ ಕೈಯಿಂದಾನೇ ಆಕ್ಸಿಡೆಂಟ್ ಆಗಿದೆ ಅನ್ನೋ ರೀತಿಯಲ್ಲಿ ಜಗಳ ಶುರು ಮಾಡ್ತೀವಿ. ಆ ಜಗಳದಲ್ಲೇ ಡಿಸಿಗೆ ಚಾಕುಯಿಂದ ಚುಚ್ಚು ಬಿಡ್ತೀವಿ ಮೇಡಮ್ ಅಂತ ರೌಡಿಗಳು ಹೇಳಿದಾಗ ಕೇಳಿಸ್ಕೊಂಡು ಗಂಗಂಗೆ ಖುಷಿ ಆಗುತ್ತೆ. ಮೇಡಮ್ ಐಡಿಯಾ ಅಂತ ಕೇಳಿದಾಗ ಐಡಿಯಾ ಏನೋ ತುಂಬಾ ಸೂಪರ್ ಆಗಿದೆ, ಅದನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಂತಿದೆ. ಗಂಗಾ ಹೇಳ್ತಾಳೆ ನೀವೇನು ವರಿ ಮಾಡ್ಕೋಬೇಡಿ ಮೇಡಮ್, ಈ ಪ್ಲಾನ್ 100% ಸಕ್ಸಸ್ ಆಗುತ್ತೆ. ಫೋನ್ ನ ಕಟ್ ಮಾಡ್ತಾರೆ. ಅದನ್ನ ಕೇಳಿಸ್ಕೊಂಡು ನಿಮ್ಗೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ. ಪಂಕು ಅಡಿಗೆ ಮನೇಲಿ ಇರುವಾಗ ಅಲ್ಲಿಗೆ ಪಾರ್ವತಿ ಬಂದ್ಬಿಟ್ಟು ಪಂಕು ಏನೇ ಇದೆಲ್ಲ ನಾನ್ ನಿನ್ ಕೈಯಲ್ಲಿ ಕೊಟ್ಟಿದ್ ಫೋಟೋ ಯಾವ್ದು, ಕಿಸಿ ಬಂದಿರೋದು ಯಾವ್ದು, ದೇವಿ ಅಕ್ಕನ ಫೋಟೋ ಹೇಗೆ ಬಂತು ಅಂತ ಕೇಳಿದಾಗ ನಾನು ಈ ರೀತಿ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ, ಯಾಕೋ ಶಂಕರಣ್ಣ ವಿಷಯದಲ್ಲಿ ತುಂಬಾನೇ ತಪ್ಪು ತಿಳ್ಕೊಂತಿದ್ದೀರಾ ಅಂತ ಅನಿಸ್ತಿದೆ. ಎಲ್ಲ ಬೇಕಾ ನಿಮ್ಗೆ, ಈ ಮನೆ ಕೆಲ್ಸಕ್ಕಿರ್ಬೋದು, ಆದ್ರೆ ನೀವು ನನ್ನನ್ನ ಎತ್ತು ಮಗಳ ತರ ನೋಡ್ಕೊಂಡಿದ್ದೀರಾ, ನಿಮ್ಮನ್ನ ಅವನ್ ತರ ಅನ್ಕೊಂಡಿದೀನಿ, ಈಗೆಲ್ಲ ಹೇಳ್ತಾ ಇದೀನಿ ಅಂತ ಪಂಕು ಹೇಳಿದಾಗ ಅಯ್ಯೋ ಪಂಕು ನನ್ನನ್ನ ಇಷ್ಟೇನ ಅರ್ಥ ಮಾಡ್ಕೊಂಡಿರೋದು, ನನ್ ಮಗ ನನ್ನ ಹತ್ರನೇ ಇರ್ಬೇಕು ಅಂತ ಆಸೆ. ಯಾಕೋ ಇತ್ತೀಚೆಗೆ ಅವಕ್ಕ ನನ್ ಮಗ ಅಂತೇಳಿ ಅನಗ್ಸಿ ಇದ್ದಾಳೆ. ಸಾಲದಕ್ಕೆ ಅಕ್ಕನ ಹತ್ರನ ನನ್ನನ್ನ ಸುಳಿಯಾಕ್ ಬಿಡ್ತಾ ಇಲ್ಲ. ನಾನು ಈ ರೀತಿ ಮಾಡ್ದೆ, ಅದನ್ ಬಿಟ್ರೆ ಇಷ್ಟು ವರ್ಷದಲ್ಲಿ ನಾನು ಯಾವತ್ತಾದ್ರೂ ಬೇರೆಯವ್ರ ಮಗನ್ ತರ ನೋಡ್ಕೊಂಡಿದ್ದೀನ? ನನ್ ಮಗ ಇದ್ರು ಕೂಡ ನನ್ ಶಂಕರಂಗೆ ಒಂದ್ ತುತ್ತು ಜಾಸ್ತಿ ಕೊಟ್ಟಿ ಬೆಳೆಸಿದೀನಿ. ಇರುವಾಗ ಅಕ್ಕ ಈ ರೀತಿ ಎಲ್ಲ ಮಾಡ್ತಿರೋದು ನನ್ ಮನ್ಸಿಗೆ ಬೇಸರ ಆಗಲ್ವಾ? ಪಾರ್ವತಿ ಹೇಳ್ತಾ ಇರ್ತಾಳೆ. ಆಗ ಅಲ್ಲಿಗೆ ಗಂಗಾ ಬಂದ್ಬಿಟ್ಟು ಯಾಕೆ ಏನಾಯ್ತು ಅಳ್ತಾ ಇದ್ದೀರಾ? ನಂಗೆ ಗೊತ್ತು ಅತ್ತೆವಾ, ಆ ಫೋಟೋ ತಾನೇ ನಿಮಗೆ ಮನ್ಸಿಗೆ ಬೇಜಾರಾಗಿರೋದು, ಏನು ಯೋಚನೆ ಮಾಡ್ಬೇಡಿ. ಅದೇ ತರ ಫೋಟೋ ಬೇಕಾದ್ರೆ ನಾನು ಇನ್ನೊಂದು ಫೋಟೋನ ಫ್ರೇಮ್ ಹಾಕ್ಸ್ಕೊಂಡ್ ಬಂದು ಕೊಡ್ತೀನಿ ಕಣವ. ನನಗೆ ಬೈರ ಹಾಕೊಂಡ್ ಮೇಲೆ ಯಾವ ಕೋಪನೂ ಇಲ್ಲ, ಅಂದ್ರೆ ಅವಳು ಯಾಕೋ ಇತ್ತೀಚೆಗೆ ನನ್ ಜೊತೆ ಸರಿಯಾಗಿ ನಡ್ಕೊಂತಿಲ್ಲ, ಅದೇ ಬೇಸರ ನನಗೆ ಅಂತ ಪಾರ್ವತಿ ಹೇಳ್ತಾಳೆ. ಅಂತ ಹೇಳಿ ಪಾರ್ವತಿಯಲ್ಲಿಂದ ಹೊರಟೋದ್ರೆ ಈ ಕಡೆ ಪಂಕು ಬೇಜಾರ್ ಮಾಡ್ಕೊಂಡು ತಲೆ ತೆಗೆಸ್ಕೊಂಡು ನಿಂತಿರ್ತಾಳೆ. ಆಗ ಗಂಗಾ ಸಲ್ಲೆ ಶಂಕರ ಯಾವತ್ತಿದ್ರು ನನಗೆ ಮತ್ತೆ ನನ್ನ ಬೈರ ಅತ್ತೆಗೆ ಅವ್ರನ್ನ ಯಾರಿಗೂ ಬಿಟ್ಕೊಡ ಮಾತೇ ಇಲ್ಲ ಅಂತ ಗಂಗಾ ಅನ್ಕೊಂತಾಳೆ. ಇನ್ನೊಂದ್ ಕಡೆ ಯಾಕೆ ಭುವಿ ಈ ತರ ಮಾಡ್ತಾ ಇದ್ಯಾ, ಯೂನಿಫಾರ್ಮ್ ಹಾಕೊಳ್ಳೆ, ಅಮ್ಮಂಗ್ ಗೊತ್ತಾದ್ರೆ ಬೈತಾಳೆ. ವಿಜಯಮ್ಮ ನಾನಿವತ್ತು ಸ್ಕೂಲ್ಗೆ ಹೋಗಲ್ಲ. ಭುವಿ ಆಟ ಮಾಡೋದಕ್ ಶುರು ಮಾಡ್ತಾಳೆ. ಇಲ್ಲಿ ಗೌರಿ ಬಂದು ಯಾಕೆ ಈ ರೀತಿ ಮಾಡ್ತಾ ಇದ್ಯಾ, ಸುಮ್ನೆ ಹಾಕೊಳ್ಳೆ ಅಂತ ಹೇಳ್ತಾಳೆ. ಅಮ್ಮ ನಾನು ಹಾಕೊಳ್ಳಲ್ಲ ಅಂತ ಗೌರಿ ಮುಂದೆನೂ ಭುವಿ ಆಟ ಮಾಡ್ತಾ ಇರ್ತಾಳೆ. ಎಕ್ಸ್ಕ್ಯೂಸ್ ಮೀ ಅಂತ ಹೇಳಿ ಶಂಕರ ಬಂದು ಐ ಹೆಲ್ಪ್ ಯು ಇನ್ನು ರೆಡಿ ಆಗಿಲ್ವೇ? ಭುವಿ ಹತ್ರ ಬಂದ್ಬಿಟ್ಟು ಕಂದ ನೀನ್ ಗುಡ್ ಗರ್ಲ್ ಅಲ್ವಾ, ಸ್ಕೂಲ್ಗೆ ಹೋಗಲ್ಲ ಅಂತ ಹೇಳ್ಬಾರ್ದು, ಗುಡ್ ಗರ್ಲ್ ಆದರೂ ಸ್ಕೂಲ್ಗೆ ಹೋಗ್ತಾರೆ ಅಂತ ಶಂಕರ ಹೇಳ್ತಾನೆ. ಆಯ್ತು ನಾನು ಸ್ಕೂಲ್ಗೆ ಹೋಗ್ತೀನಿ ಅಂತ ಭುವಿ ಹೇಳ್ತಾಳೆ. ಕೇಳಿಸ್ಕೊಂಡು ಗೌರಿಗೆ ತುಂಬಾನೇ ಕೋಪ ಬರ್ತಾ ಇರುತ್ತೆ. ಶಂಕರನೇ ಮಗುಗೆ ಯೂನಿಫಾರ್ಮ್ ಹಾಕಿ ರೆಡಿ ಮಾಡಿ ದೃಷ್ಟಿ ತೆಗಿತಾನೆ ಸ್ಟೈಲಲ್ಲಿ. ಇದನ್ನೆಲ್ಲ ನೋಡಿ ಗೌರಿಗೆ ಕೋಪ ನೆತ್ತಿಗೇರಿರುತ್ತೆ. ಆನಂದ್ ಮತ್ತೆ ವಿಜಿ ನೋಡ್ಕೊಂಡು ಇವರಿಬ್ರು ನೋಡ್ತಾ ಇದ್ರೆ ತುಂಬಾನೇ ಖುಷಿ ಆಗುತ್ತೆ. ಹೇಳ್ತಿರ್ತಾರೆ. ವಾಸಂತಿ ಹೊರಗಡೆ ಬಂದು ಡೆವಿಲ್ ನಿನ್ನ ನೋಡಿದ್ರೆ ಗೌರಿಗೆ ಯಾವುದೋ ಹತ್ರ ಸಂಬಂಧಿ ಅಂತ ಅನ್ಸುತ್ತೆ, ಅದಕ್ಕೆ ಇಷ್ಟೊಂದು ಹಚ್ಕೊಂಡಿದೀರಾ, ಇನ್ನೊಬ್ರ ಜೊತೆ ಅಷ್ಟು ಬೇಗ ಹೊಂದ್ಕೊಳ್ಳಲ್ಲ, ಅಷ್ಟು ಹೊಂದ್ಕೊಂಡಿದ್ದಾಳೆ ನೋಡಿ ಅಂತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಅಂದ್ರೆ ಹಾಗೇನೆ ಯಾರು ತುಂಬಾ ಪ್ರೀತಿಯಿಂದ ಮಾತಾಡಿಸ್ತಾರೋ ಅವ್ರ ಜೊತೆನೆ ಬೇಗ ಹೊಂದ್ಕೊಂತಾರೆ ಅಂತ ಶಂಕರ ಹೇಳ್ತಾನೆ. ಆಯ್ತಾಯ್ತು ಹೊರಡೋಣ. ಶಂಕರ ಮಗುನ ಎತ್ಕೊಂಡು ಸ್ಕೂಲಿಗೆ ಅಂತ ಅಲ್ಲಿಂದ ಹೊರಡಕ್ಕೆ ಅಂತ ನೋಡಿದಾಗ ನನ್ ಮಗಳು ನಾನೇ ಕರ್ಕೊಂಡ್ಬರ್ತೀನಿ, ನಾನೇನಲ್ಲ ಅಂತ ಹೇಳದ್ನಾ, ಇವಳು ನಿಮ್ ಮಗಳೇ ಮೇಡಮ್, ನಾನು ಈ ಮನೆ ಬಾಡಿಗಾರ್ಡ್ ಅಷ್ಟೇ ಹೇಳಿ ಮಗುನ ಎತ್ಕೊಂಡ್ಬಂದು ಕಾರ್ ಹತ್ರ ಕೂರಿಸ್ಬಿಟ್ಟು ಭುವಿ ಮತ್ತೆ ಶಂಕರ ಇಬ್ರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಅಲ್ಲಿ ಗೌರಿ ಬಂದ್ಬಿಟ್ಟು ಏನ್ ನಡೀತಾ ಇದೆ ಇಲ್ಲಿ ಅಂತ ಕೇಳಿದಾಗ ಇಲ್ಲ ಹೊರಡೋಣ ಅಂತ ಶಂಕರ ಕೇಳ್ತಾನೆ. ಇಲ್ಲಿಗೆ ಬರ್ತೀರಾ, ನಮ್ ಡ್ರೈವರೇ ಕರ್ಕೊಂಡು ಹೋಗ್ತಾರೆ ಅಂತ ಗೌರಿ ಹೇಳ್ತಾಳೆ. ಡ್ರೈವರ್ ಇನ್ ಮುಂದೆ ಡ್ರೈವರ್ ಗೀವರ್ ಯಾರು ಇಲ್ಲ, ಮನೆಗೆ ನಾನೇ ಇಲ್ಲ, ನಾನು ಇಲ್ಲಿ ಕೆಲಸ ಮಾಡ್ಬೇಕು ಅಂದ್ರೆ ನಾನು ಹೇಳ್ದಂಗೆ ಕೇಳಲೇಬೇಕು, ಸೆಕ್ಯೂರಿಟಿ ಅಂತ ಶಂಕರ ಹೇಳ್ದಾಗ ಅದನ್ನ ಕೇಳಿಸ್ಕೊಂಡು ವಿಜಿ ಗೌರಿ ಇವ್ರ ಜೊತೆಗೆ ಹೋಗುವಂತ ವಿಜಿ ಹೇಳ್ತಾರೆ. ಅಲ್ಲಕ್ಕ ಅಂತ ಗೌರಿ ಹೇಳ್ತಾಳೆ. ಆನಂದ್ ಗೌರಿ ಪರಿಸ್ಥಿತಿ ತುಂಬಾನೇ ಹದಗೆಟ್ಟಿದೆ, ತುಂಬಾನೇ ಮುಖ್ಯ, ನೀನ್ ಇವ್ರ ಜೊತೆನೆ ಹೋಗು ಹೇಳ್ದಾಗ ಸರಿ ಅಂತ ಹೇಳಿ ಗೌರಿ ಒಪ್ಕೊಂಡು ಅಂತ ಹಿಂದ್ಗಡೆ ಬಾಗ್ಲು ಓಪನ್ ಮಾಡ್ತಿರುವಾಗ ಅಮ್ಮ ನನ್ ಕಾಲ್ ಚಾಚ್ಕೊಂಡ್ ಕುತ್ಕೋಬೇಕಮ್ಮ, ಮುಂದೆ ಕುತ್ಕೋ ಅಂತ ಭುವಿ ಹೇಳ್ತಾಳೆ. ಇಸ್ಕಣೆ ಭುವಿ ನನ್ ಮುಂದೆ ಕೂರಕ್ ಆಗಲ್ಲ ಅಂತ ಗೌರಿ ಹೇಳ್ದಾಗ ಪ್ಲೀಸ್ ಅಮ್ಮ ಇವತ್ತೊಂದಿನ ಮಾತ್ರ ಅಮ್ಮ ಭುವಿ ರಿಕ್ವೆಸ್ಟ್ ಮಾಡ್ಕೊಂತಾಳೆ. ಆಯ್ತು ಅಂತ ಗೌರಿ ಮುಂದೆ ಕೂರಕ್ಕೆ ಅಂತ ಹೋಗ್ತಾಳೆ. ಅದೇ ಟೈಮಿಗೆ ಬೀಳೋ ತರ ಆಗುತ್ತೆ. ಆಗ ಶಂಕರ ಇಟ್ಕೊಂತಾನೆ. ಟೈಮಿಗೆ ಅಲ್ಲಿಗೆ ಡಾಕ್ಟರ್ ಅಮರ್ ಬರ್ತಾರೆ. ಕಾರ್ ನೋಡ್ಕೊಂಡು ನಾನು ಅಮರ್ ಜೊತೆ ಬರ್ತೀನಿ, ಭುವಿ ನೀನ್ ಇವ್ರ ಜೊತೆ ಬಾ ಅಂತ ಹೇಳಿ ಗೌರಿ ಅಮರ್ ಜೊತೆ ಹೋಗ್ತಾಳೆ. ಗೌರಿ ಮತ್ತೆ ಅಮರ್ ಕಾರಲ್ಲಿ ಮಾತಾಡ್ಕೊಂತ ಖುಷಿಯಾಗಿ ಮುಂದೆ ಹೋಗ್ತಾ ಇದ್ರೆ ಅವ್ರನ್ನ ಫಾಲೋ ಮಾಡ್ಕೊಂತ ಹಿಂದೆ ಹೋಗ್ತಾ ಇರ್ತಾನೆ. ಅವರಿಬ್ರು ಖುಷಿಯಾಗಿರೋದ್ ನೋಡಿ ಶಂಕರಂಗೆ ತುಂಬಾನೇ ಬೇಜಾರಾಗುತ್ತೆ. ಹೀಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.